ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಿ.ಎ. ರಮೇಶ್, ಉಪಾಧ್ಯಕ್ಷೆಯಾಗಿ ಸುಧಾ ಮಹೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜನವರಿ 12ರಂದು ನಡೆದ ಚುನಾವಣೆಗೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಪ್ರಭು ಅವರು ಚುನಾವಣಾಧಿಕಾರಿಯಾಗಿದ್ದರು. ಅವರು ಈ ಇಬ್ಬರ ಆಯ್ಕೆಯನ್ನು ಅವಿರೋಧ ಆಯ್ಕೆ ಎಂದು ಘೋಷಿಸಿದರು. ಡಿಸೆಂಬರ್ 29ರಂದು ನಡೆದ ನಿರ್ದೇಶಕ ಮಂಡಳಿ ಚುನಾವಣೆಯಲ್ಲಿ ಡಿ.ಆರ್. ಬಾಲಕೃಷ್ಣೇಗೌಡ ಅವರ ತಂಡದ 11 ಮಂದಿ ಆಯ್ಕೆಯಾಗಿದ್ದರು. ಇದೇ ಬಣದಿಂದ ಮಹಿಳೆಯೊಬ್ಬರು ವಿರೋಧವಾಗಿ ಆಯ್ಕೆಯಾಗಿ ಹೀಗಾಗಿ ಒಟ್ಟು 12 ಬಣದ ನಿರ್ದೇಶಕ ಮಂಡಳಿಯಲ್ಲಿ 11 ಜನ ನಿರ್ದೇಶಕರು ಡಿ.ಆರ್. ಬಾಲಕೃಷ್ಣೇಗೌಡ ತಂಡದಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ್ದರು. ಅಧ್ಯಕ್ಷರಾಗಿ ಆಯ್ಕೆಗೊಂಡ ಡಿ.ಎ. ರಮೇಶ್, ಉಪಾಧ್ಯಕ್ಷ ಶ್ರೀಮತಿ ಸುಧಾ ಮಹೇಶ್ ಅವರನ್ನು ನಿರ್ದೇಶಕರುಗಳು, ಸಂಘದ ಸಿಬ್ಬಂದಿ, ಮುಖಂಡರುಗಳು, ಅಪಾರ ಅಭಿಮಾನಿಗಳು ಅಭಿನಂದಿಸಿದರು. ಡಿ.ಸಿ.ಸಿ ಬ್ಯಾಂಕ್ ನಿರ್ದೇಶಕ ಸಿದ್ದಲಿಂಗಪ್ಪ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಡಿ.ಸಿ.ಸಿ ಬ್ಯಾಂಕ್ ಮೇಲ್ವಿಚಾರಕ ಕೆ.ಎಚ್. ಹರೀಶ್, ಕಾರ್ಯದರ್ಶಿ ಎನ್.ಜಿ. ಶಿವಕುಮಾರ್, ಸಿಬ್ಬಂದಿಗಳಾದ ಬಿ.ಆರ್. ಬಸವರಾಜು, ಸೋಮಶೇಖರ್, ಶರತ್, ಲಿಖಿತ್, ಅಪಾರ ಸಂಖ್ಯೆಯ ಮುಖಂಡರುಗಳು, ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಅಭಿನಂದಿಸಿದರು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ದಬ್ಬೆಘಟ್ಟ ತುರುವೇಕೆರೆ ತಾಲೂಕು ಇಲ್ಲಿ ಇಂದು ನಡೆದಂತಹ ಆಡಳಿತ ಮಂಡಳಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಅಧ್ಯಕ್ಷರಾಗಿ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿತ್ತು. ಉಪಾಧ್ಯಕ್ಷರಾಗಿಯೂ ಕೂಡ ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿತ್ತು. ಹಾಗಾಗಿ ಡಿ.ಎ. ರಮೇಶ್ ರವರನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಹಾಗೆಯೇ ಶ್ರೀಮತಿ ಸುಧಾರವರನ್ನ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. 2025 ಮತ್ತು 30ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ದಬ್ಬೆಘಟ್ಟದಲ್ಲಿ ಚುನಾವಣೆ ನಡೆದಿದ್ದು, ನಾವು 12 ಜನ ಸ್ಪರ್ಧಿಸಿದ್ದು, 12ರಲ್ಲಿ 11 ಜನ ಕೂಡ ವಿಜೇತರಾಗಿ ಆಯ್ಕೆಯಾಗಿದ್ದೀವಿ. ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಸಂಘಕ್ಕೆ ಒಂದು ಏನು ಗೋಡನ್ನಿನ ಅವಶ್ಯಕತೆ ಇದೆ ಮತ್ತು ಒಂದು ಡಿ.ಸಿ.ಸಿ ಬ್ಯಾಂಕಿನ ಅವಶ್ಯಕತೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಈಗಿನ ಡೈರೆಕ್ಟರ್ ಆದಂಥ ಸಿದ್ದಲಿಂಗಪ್ಪನವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಖಂಡಿತ ನಾನು ನೆರವೇರಿಸ್ಕೊಡ್ತೀನಿ ಅಂತ. ಹಾಗಾಗಿ ನಾವು ಎಲ್ಲ ರೈತ ಬಾಂಧವರಿಗೆ ಚಿರುಣಿಯಾಗಿ ಇವತ್ತು ಸಹಕಾರ ನೀಡಿದಂಥ ಈ ಚುನಾವಣೆಯಲ್ಲಿ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಾನು ಚಿರುಣಿಯಾಗಿ ಅಭಿಮಾನಿಯಾಗಿ ಇರ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 2 ಮಾತನಾಡಲಿಕ್ಕೆ ಬಯಸ್ತೀನಿ. ಹೇಳವಾ ಎಲ್ಲರ ಸಹಕಾರದಿಂದ ಒಳ್ಳೆ ಕೆಲಸ. ಪ್ರಪ್ರಥಮವಾಗಿ ಈ ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚು ಮತಗಳನ್ನು ನೀಡಿ ನಮ್ಮ ತಂಡದಿಂದ ನಿಂತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಈ ಸಹಕಾರ ಬಂಧುಗಳಿಗೆ ಪ್ರಪ್ರಥಮವಾಗಿ ಅವರ ಪಾದ ಮುಟ್ಟಿ ನಮಸ್ಕರಿಸ್ತಾ, ನಮ್ಮೆಲ್ಲರ ಪರವಾಗಿ ನಮಸ್ಕರಿಸ್ತಾ, ಮುಂದಿನ ದಿನಗಳಲ್ಲಿ ಈ ಸಂಘನ ಅತಿ ಹೆಚ್ಚು ಏಳಿಗೆ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಸಹಕಾರ ಸಂಘದ ನಿರ್ದೇಶಕರ ಸಹಕಾರದಿಂದ ಉನ್ನತ ಮಟ್ಟದ ಕೆಲಸ ಮಾಡಲಿಕ್ಕೆ ಅಧ್ಯಕ್ಷರು ಮತ್ತು ಹಳೆ ಅಧ್ಯಕ್ಷರಾದಂಥ ನಮ್ಮ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಬೋರೇಗೌಡರ ಮುಖಂಡತ್ವದಲ್ಲಿ ಈ ಸಂಘವನ್ನು ಮುನ್ನಡೆಸಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಹೆಚ್ಚು ಭಾಳ ಮುಖ್ಯವಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಿಮ್ಮಿಬ್ಬರಿಗೂ ಸಹ ನಮ್ಮೆಲ್ಲರ ಪರವಾಗಿ ಮತ್ತು ರಮೇಶ್ ಗೌಡರು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅತಿ ಹೆಚ್ಚು ಒತ್ತು ನೀಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಜೈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ದಬ್ಬೆಘಟ್ಟ ಪ್ರಪ್ರಥಮವಾಗಿ 25ನೇ ಸಾಲು ಹಾಗೂ 30ನೇ ಇಸುವೆವರೆಗೂ ಪ್ರಥಮವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಡಿ.ಎಸ್. ರಮೇಶ್ ರವರೇ ಹಾಗೂ ಉಪಾಧ್ಯಕ್ಷರಾದ ಸುಧಾರವರೇ, ಇವತ್ತು ಏನು ಈ ಸಂಘದ ಚುನಾವಣೆಯಲ್ಲಿ 4 ಬಾರಿ ಆಯ್ಕೆ ಮಾಡಿರುವ ನನ್ನ ಎಲ್ಲ ಈ ಸೊಸೈಟಿ ವ್ಯಾಪ್ತಿ ಎಲ್ಲ ಸಹಕಾರಿ ಬಂಧುಗಳಿಗೂ ನಮಸ್ಕರಿಸುತ್ತಾ, ಇವತ್ತು ಏನು ಈ ಸಂಘ ಯಾವ ಮಟ್ಟದಲ್ಲಿತ್ತು ಹಿಂದೆ, ಈಗ ಏನು 15 ವರ್ಷದಿಂದ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದಕ್ಕೆ ಅದೆಲ್ಲ ಕಾರಣರು ಮುಖ್ಯ ನಮ್ಮ ಸಹಕಾರಿ ಬಂಧುಗಳು. ಇವತ್ತು ಏನು ನಮ್ಮ ದಬ್ಬೆಘಟ್ಟದ ನನ್ನ ಸಹೋದರರಾದ ಡಿ.ಆರ್. ರಮೇಶ್ ರವರು ಆಯ್ಕೆ ಆಗಿದ್ದಾರೆ,
ಅದೇ ಸಂದರ್ಭದಲ್ಲಿ ನಮ್ಮ ರಮೇಶ್ ಗೌಡರು ನೇತೃತ್ವ ವಹಿಸ್ಕೊಂಡ್ರು, ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ಹೋರಾಟ ಮಾಡಿವಿ, ನಾವು 12 ಜನ ಗೆಲ್ತೀವಿ ಅಂದರು. ಆದರೆ ಒಂದು ವಿರೋಧವಾಗಿ ಆಯಿತು. ಆಗ ಹಿಂದೆ ಮಾಡಿದಂಥ ಎಲ್ಲ ಡೈರೆಕ್ಟ್ರುಗಳು DCC ಬ್ಯಾಂಕ್ನ ಈಗಲೂ ಪ್ರೆಸೆಂಟ್ ಇರುವಂಥ ನಮ್ಮ ಸಿದ್ಧಲಿಂಗಪ್ಪನವರು ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಮುಂದೆ ನಮ್ಮ ಸಹೋದರರು ಹೇಳಿದರು, ಈ ಭಾಗಕ್ಕೆ ಈ ಹೋಬಳಿಗೊಂದು ಜಿಲ್ಲಾ ಬ್ಯಾಂಕನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನವರು ಆಶ್ವಾಸನೆ ಕೊಟ್ಟಿದ್ದಾರೆ, ಈಗಲವರು ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಗ್ರಾಮ ಪಂಚಾಯತಿ ಈ ಮಾಜಿ ಅಧ್ಯಕ್ಷರು ಈಗ ಹಾಲಿ ಸದಸ್ಯರುಗಳು ಏನಿದ್ದೀರಿಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿ ನಮಗೊಂದು ನಿವೇಶನವನ್ನು ಕೊಟ್ಟರೆ ನಮ್ಮ ಬ್ಯಾಂಕ್ ಆಗುತ್ತೆ ಅಂತ ದೊಡ್ಡ ಮನಸ್ಸು ಮಾಡಬೇಕು. ಮತ್ತೊಂದು ಎರಡನೇದು, ಇಲ್ಲಿ ನಮ್ಗೆ ಗೋಡನ್ನ ಅವಶ್ಯಕತೆ ಇದೆ. ಗೊಬ್ಬರ ಅಕ್ಕಿಯೆಲ್ಲನ್ನು ಒಂದೇ ಕಡೆ ಮಾರ್ತಾ ಇದ್ದೀವಿ. ಹಾಗಾಗಿ ನಮಗೆ ಮೇಲಧಿಕಾರಿಗಳು ಬಂದು ನಮ್ಮನ್ನು ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಯಾವುದಾದ್ರೂ ಒಂದು ಕಡೆ ಮಾಡಿ ಅಂತ ಹೇಳಿದ್ದಾರೆ. ಅದೊಂದು ಗೋಡನ್ ವ್ಯವಸ್ಥೆಯನ್ನು ಈ 5 ವರ್ಷ ಅವಧಿ ಒಳಗೆ ಏನಾದರೂ ಮಾಡಬೇಕು ಅಂತ ಬಂದಿದ್ದೀವಿ. ನಾವು ಸ್ವಾರ್ಥಕ್ಕೋಸ್ಕರ ಈ ಸೊಸೈಟಿಗೆ ಬಂದಿಲ್ಲ. ಜನ ಹಳಬರು ಬಿಟ್ಟು ಹೊಸಬ್ರನ್ನ ಆಯ್ಕೆ ಮಾಡಿ ಅಂದರು. ಆದರೂ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆಗೆ ದ್ರೋಹ ಬಗೆಯಲ್ಲ. ಹಿಂದೆ ಗೊಬ್ಬರ ತರಕ್ಕೂ ದುಡ್ಡಿರಲಿಲ್ಲ. ಏನು ಇಲ್ಲಿನ ಸಹಕಾರಿ ಬಂಧುಗಳು ಡಿಪಾಸಿಟ್ಟು, ಇಲ್ಲಿನ ಸಿಬ್ಬಂದಿಗಳು ಅದೇ ರೀತಿ ಹಗಲು ರಾತ್ರಿಯಿಂದಲೇ ಕೆಲಸ ಮಾಡಿರೋದಕ್ಕೆ ನಮಗೆ ಹೆಸರು ಬಂದಿದೆ. ಮುಂದಿನ 5 ವರ್ಷದಲ್ಲಿ ನಿಮ್ಮ ದುಡ್ಡನ್ನು ನಾವು ಕಾಯ್ತೀವಿ. ನಾವು 15 ಜನ ಇದ್ದೀವಿ ಇಲ್ಲಿ. ನಾವು 12 ಜನ ಎಲೆಕ್ಟೆಡ್ ಮೆಂಬರು, 5 ಜನ ನೌಕರು. ಅವ್ರು ನೀವು ನಮ್ಮನ್ನು ಕಾಯಕ್ಕೆ ಬಿಟ್ಟಿದ್ದೀರಾ. ನಿಮಗಾರೇ ಹೆದರ್ಕೊಂಡು ನಾವು ಕೆಲಸ ಮಾಡ್ತೀವಿ, ಬೇರೆಯವ್ರಿಗೆ ಹೆದರ್ಕೊಂಡಲ್ಲ, ನಿಮ್ಗೆ ಹೆದರ್ಕೊಂಡು ಕೆಲಸ ಮಾಡಿ ಈ ಸಂಸ್ಥೆನ ಉನ್ನತ ಸ್ಥಾನಕ್ಕೆ ಏರಿಸ್ತೀವಿ ಅಂತ 2 ಮಾತನಾಡೋ ಅವಕಾಶ ಮಾಡಿಕೊಟ್ಟು. ತಾಲೂಕು ದಬ್ಬೆಘಟ್ಟ ಹೋಬಳಿಯ ಸಹಕಾರ ಬ್ಯಾಂಕ್ಗಳು ಎಲೆಕ್ಷನ್ನಲ್ಲಿ ನಾವು 11 ಜನ ಗೆದ್ದಿದ್ದೀವಿ. ಇದಕ್ಕೆಲ್ಲ ಕಾರ್ಯಕರ್ತರು ರೈತ ಬಾಂಧವರು ನಮ್ಮ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆಯನ್ನು ಖಂಡಿತವಾಗಿ ಉಳಿಸ್ಕೊತೀವಿ. ವಿಶೇಷವಾಗಿ ನನ್ನ ತಾಲೂಕು ಪಂಚಾಯತ್ ಕಳಿಸಿ, ಜಿಲ್ಲಾ ಪಂಚಾಯತ್ ಕಳಿಸಿ ಒಂದು MLAಗೆ ಅವಕಾಶ ಕೊಟ್ಟು ಮತ್ತೂ ಸಹ ಸೊಸೈಟಿ ಬಂದು ಕಾದು ನಿಲ್ಲಿಸಿದ್ದಾರೆ. ಆ ರೈತರಿಗೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತೇಳಿ 11 ಜನ ಒಟ್ಟಿಗೆ ಕರ್ಕೊಂಡೋಗಿ ಈ ಸೊಸೈಟಿಗೆ ಒಂದು ಒಳ್ಳೆ ಉತ್ತಮ ತಗೊಂಡೋಗಿ ಬಿಡ್ತೀವಿ. ಹಾಗೂ ಸಹ ನಾನು ಇಲ್ಲೇನಕ್ಕಾಗಿದೆ ರೈತರು ಬಂದು ಒಂದು ನನ್ನ ಆಸೆ ಅಂತ ತಪ್ಪಾಗಿ ಭಾವಿಸ್ಬಾರ್ದು. ರಮೇಶ್ ಗೌಡರು ಯಾಕೆ ದೊಡ್ಡದಕ್ಕೆ ಹೋಗಿ ಚಿಕ್ಕದು ಬಂದರು ಅಂದರೆ ಚಿಕ್ಕದ್ರಿಂದಲೇ ದೊಡ್ಡದಕ್ಕೆ ಹೋಗೋಕ್ಕಾಗೋದು. ಯಾಕೆಂದರೆ ನಾನು ಸಹ ಒಂದು ಆಕಾಂಕ್ಷೆ ಇಟ್ಕೊಂಡು ಬಂದಿದ್ದೀನಿ. ಅದಕ್ಕೆ ಬಂದಿದೆ ಅಂದರೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು, ದೊಡ್ಡ ಸ್ಥಾನಕ್ಕೆ ಹೋಗಲೇಬೇಕಾಗುತ್ತೆ. ಆ ದೊಡ್ಡ ಸ್ಥಾನದ ಆಸೆ ಇಟ್ಕೊಂಡು ಅವಕಾಶಕ್ಕೆ ಹೋಗ್ಬೇಕು ಅಂತೇಳಿ ಹೆಚ್ಚಿನ ರೀತಿ ನಮ್ಮ ದಬ್ಬೆಗಡ ಸೊಸೈಟಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಾನು ಸಹ ಸ್ಪರ್ಧಿಸಿದ್ದೀನಿ. ಬೇರೆ ಇದರಲ್ಲಿ ಯಾವುದೂ ದುರಾಸೆ ಇಲ್ಲ, ಯಾವುದೂ ಇಲ್ಲ. ನನಗೂ ಸಹ ಈ ಟೀಮ್ನಲ್ಲಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅನುಭವಸ್ಥರು ಬೋರೇಗೌಡ ಇದ್ದಾರೆ, ರಮೇಶ್ ಅಣ್ಣ ಇದ್ದಾರೆ, ಹಾಗೂ ಇವರು ಎಲ್ಲರೂ ಸಹ ಅವ್ರ ಜೊತೆ ನಾನು ಹೋಗ್ತೀನಿ. ದಯವಿಟ್ಟು ನಿಮಗೆ ಏನೇನು ಕೆಲಸ ಕರೆಯಬೇಡಿ, ಅದು 12 ಗಂಟೆ ಫೋನ್ ಮಾಡಿ. ನಿಮ್ಮ ಸೇವೆಗೆ ಸದಾ ಸಿದ್ಧವಿರ್ತೀವಿ. ಯಾಕೆಂದರೆ ಎಲ್ಲರೂ ಸಹ ಇಲ್ಲಿ ಯಾರೂ ಸಹ ಅವರ ಸ್ವಾರ್ಥಕ್ಕಾಗಿ ನಿಂತಿರೋದಲ್ಲ, ಜನಗಳು ಕೆಲಸ ಮಾಡ್ಕೊಂಡು ನಾವೆಲ್ಲ ಬಂದು ನಿಂತಿದ್ದೀವಿ. ಬನ್ನಿ. ನಮ್ಮ ಸಹಕಾರ ಸಂಘ ದಬ್ಬೆಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘ ದಬ್ಬೆಘಟ್ಟದ ನೂತನವಾಗಿ ಆಯ್ಕೆಯಾದ ಎಲ್ಲ ಸದಸ್ಯರು ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾವು DCC ಬ್ಯಾಂಕ್ನ ಪರವಾಗಿ ಧನ್ಯವಾದಗಳು. ಅದರ ಜೊತೆಗೆ ನಾವು ಸುಮಾರು ನಾನು ಗೆದ್ದಾಗಲಿಂದ ಈ ಒಂದು ದಬ್ಬೆಘಟ್ಟ ಹೋಬಳಿದು ಒಂದು ಬೇಡಿಕೆ, DCC ಬ್ಯಾಂಕ್ನ ಒಂದು ಬ್ರ್ಯಾಂಚ್ ಇಲ್ಲಿ ಮಾಡಬೇಕು ಅಂತ. ನಾವು ಕೂಡ ಇಡೀ ನಿಮ್ಮ ಬ್ರ್ಯಾಂಚಿನ ನಮ್ಮ ಎಲ್ಲ ಡೈರೆಕ್ಟ್ರು, ಅಧ್ಯಕ್ಷರು ಎಲ್ಲ ಹೋಗಿ ನಮ್ಮ ಅಧ್ಯಕ್ಷರ ಹತ್ರ 2-3 ಸತಿ ಬೇಡಿಕೆ ಇಟ್ಟಿದ್ದು. ಮಧ್ಯದಲ್ಲಿ ನಬಾರ್ಡ್ದು ಗೈಡ್ಲೈನ್ಸ್ ಏನೋ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ದರಿಂದ ಸ್ವಲ್ಪ ತಡವಾಗಿದೆ. ಈಗ ಆಲ್ರೆಡಿ ಅದು ನಬಾರ್ಡ್ ಇದಕ್ಕೆ ಸೇರಿದೆ ಮತ್ತು RBIನಲ್ಲಿ ನೋಂದಾವಣೆ ಆಗಿದೆ. ಅತಿ ಶೀಘ್ರದಲ್ಲೇ ನಮ್ಮದು ಕೂಡ ದಬ್ಬೆಘಟ್ಟದ್ದು ಅನೌನ್ಸ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಬೋರ್ಡ್ನವರೇ ಓಪನ್ ಮಾಡ್ತಾರೆ ಬ್ಯಾಂಕ. ನಿಮ್ಮ ದಬ್ಬೆಘಟ್ಟದಲ್ಲಿ ನಾವು ಕೂಡ ಒಂದು ದಿವಸ ಬಂದು ನಿಮ್ಮ ಬ್ಯಾಂಕ್ ಓಪನ್ಗೆ ಬರ್ತೀವಿ. 100% ಆಗೇ ಆಗುತ್ತೆ, ಅದ್ರಿಗೆ ಅನುಮಾನಿಲ್ಲ. ಕೇಂದ್ರ ಸರ್ಕಾರದ ಕೆಲವೊಂದು ನಿಲುವಿನಿಂದ ಲೇಟ್ ಆಯಿತು. ಆದರೆ ಇಲ್ಲಿಗೆ 1 ವರ್ಷ 2 ವರ್ಷದಿಂದನೇ ಆಗಬೇಕಾಯಿತು. ದಯವಿಟ್ಟು ಕೆಲವೊಂದು ಗೊತ್ತಿರ್ತೀವಿ ನಿಮಗೂ ಗೈಡ್ಲೈನ್ಸು ನಾರ್ಮ್ಸು, ಅದರಿಂದ ತೊಂದರೆ ಇದೆ. ಅಷ್ಟುಬಿಟ್ರೆ ಎಲ್ಲ ನಡೆದಿದೆ. ನೆಕ್ಸ್ಟು ಅನೌನ್ಸ್ ಆಗುತ್ತೆ. ತುರುವೇಕೆರೆಯಲ್ಲಿ ನಮ್ಮದು ಒಂದು ಬಿಲ್ಡಿಂಗ್ ಓಪನ್ಗೆ ನಮ್ಮ ಮಿನಿಸ್ಟ್ರು ಬರ್ತಾರೆ. ಅವತ್ತು ನಿಮ್ಗೆಲ್ಲರಿಗೂ ನಿಮಗೆ ಎಲ್ಲರಿಗೂ ಅಲ್ಲೇ ಅವ್ರ ಕಡೆಯಿಂದ ಘೋಷಣೆ ಮಾಡಿಸ್ತೀವಿ. ನೀವೆಲ್ಲ ಬನ್ನಿ ಅವತ್ತು ಅಷ್ಟೇ. ಖಂಡಿತವಾಗ್ಲೂ ನಾವು ಇದು ಮಾಡಿಸ್ಕೊಡ್ತೀವಿ. ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರತಕ್ಕಂಥವರಿಗೆ ಅಭಿನಂದನೆಗಳು, ಅಭಿನಂದನೆಗಳು. ಮತ್ತು ನಮ್ಮ DCC ಬ್ಯಾಂಕ್ ಅಂತೂ ನಾವು ಕೇಳ್ತಲೇ ಇದ್ದೀವಿ. DCC ಬ್ಯಾಂಕಿಗೆ ನಾವು ಪಂಚಾಯತಿಯಿಂದ ಜಾಗ ಕೊಡೋ ಬಗ್ಗೆ ಇದೆ, ಮಾಡಿಕೊಡ್ತೀವಿ. ಪಂಚಾಯತಿಯಿಂದ ನಮಗೆ DCC ಬ್ಯಾಂಕ್ ಬೇಕು. ಮೇಯ್ನು ಸಿದ್ಧಲಿಂಗಪ್ಪರ ಇಳಿಯೋದ್ರೊಳಗೆ ಅದೊಂದು ಮಾಡಿಕೊಟ್ರೆ ಸಾಕು ನಮಗೆ. 11 ಜನವನ್ನು ಆಯ್ಕೆ ಮಾಡಿದ್ದಾರೆ. ಈ ದಿನ ಚುನಾವಣೆಯಲ್ಲಿ ಘೋಷಣೆ ಮಾಡಿದ ಪ್ರಕಾರ ನಮ್ಮ ತಾಲೂಕಿನ ಡೈರೆಕ್ಟರ್ ಆದ ಸಿದ್ಧಲಿಂಗಪ್ಪನವರು ಈ ಒಂದು ಇದರಲ್ಲಿ ಮಾರ್ಗದರ್ಶನದಲ್ಲಿ ಎಲ್ಲನೂ ಘೋಷಣೆ ಮಾಡಿದ್ದಾರೆ. ಬ್ಯಾಂಕನ್ನು ಅತಿ ಶೀಘ್ರವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಸಿದ್ಧಲಿಂಗಪ್ಪನ ಘೋಷಣೆ ಮಾಡಿದ್ದಾರೆ. ಹಾಗೂ ನೂತನವಾಗಿ ಆಯ್ಕೆಯಾದ ರಮೇಶ್ ರವರೇ, ಅಂಗಾರವರೇ, MD ರಮೇಶ್ ಗೌಡ್ರೆ,
ಬಾಲಕೃಷ್ಣೇಗೌಡ್ರೆ ಎಲ್ಲ ನಮ್ಮ ನೂತನ ಡೈರೆಕ್ಟರ್ ಅವರೇ ಎಲ್ಲರಿಗೂ ವಂಚಿ ಅತಿ ಹೆಚ್ಚಿನ ಓಟ್ ಕೊಟ್ಟು ಆಯ್ಕೆ ಮಾಡಿದಂಥ ಎಲ್ಲ ಜನರಿಗೆ ವಂಚಿ ನಾನು 2 ಮಾತು ಮುಗಿಸ್ತೀನಿ.